ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಕರೆಕ್ಷನ್ ಆಫ್ ನೇಮ್ ಆಫ್ ದ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಡ್ಯೂರಿಂಗ್ ಅಕಾಡೆಮಿಕ್ ಇಯರ್ 2025-26. ಸೊ ಈ ಒಂದು ಸರ್ಕ್ಯುಲರ್ ಅಲ್ಲಿ ಏನಿದೆ, ಯಾವ ರೀತಿ ನೀವು ನೇಮ್ ನ ಚೇಂಜ್ ಮಾಡ್ಕೋಬೇಕು, ಪ್ರತಿಯೊಂದು ನಾನು ಡೀಟೇಲ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲಿಗೆ ಈ ಒಂದು ಸರ್ಕ್ಯುಲರ್ ಬೇಸಿಕ್ ಡೀಟೇಲ್ಸ್ ನೋಡೋಣ. 23rd ಮಾರ್ಚ್ಗೆ ಈ ಒಂದು ಸರ್ಕ್ಯುಲರ್ ವಿಟಿಯು ಅವರು ರಿಲೀಸ್ ಮಾಡಿದ್ದಾರೆ. ಕರೆಕ್ಷನ್ ಆಫ್ ನೇಮ್ ಆಫ್ ದ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಡ್ಯೂರಿಂಗ್ ಅಕಾಡೆಮಿಕ್ ಇಯರ್ ಯಾವಾಗ 2025-26 ಸ್ಟೂಡೆಂಟ್ಸ್ಗೆ ಮಾತ್ರ. ಸೊ UG ಅಂಡ್ PG ಸ್ಟೂಡೆಂಟ್ಸ್ ಕೂಡ ಇದು ಅಪ್ಲೈ ಆಗುತ್ತೆ. ಓಕೆ, PG ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ಗೆ ಕೂಡ ಚಾನ್ಸ್ ಕೊಟ್ಟಿದ್ದಾರೆ, ಆದಷ್ಟು ಬೇಗನೆ ಚೇಂಜ್ ಮಾಡ್ಕೊಳ್ಳಿ. ಅಂಡ್ ಇಲ್ಲೇನು ಲಿಂಕ್ ಕಾಣ್ತಾ ಇದಲ್ಲ, ಪ್ರೀ ಎಕ್ಸಾಮ್, ಈ ಒಂದು ಲಿಂಕ್ ಮುಖಾಂತರ ಲಾಗಿನ್ ಆಗಬೇಕು. ಸೊ ಸ್ಟೂಡೆಂಟ್ಸ್ ಲಾಗಿನ್ ಆಗಿ ಬರಲ್ಲ, ಇದು ಜಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಮ ಕಾಲೇಜ್ ಅವ್ರು ಲಾಗಿನ್ ಆಗ್ತಾರೆ. ಡಿಪಾರ್ಟ್ಮೆಂಟ್ ಲಾಗಿನ್ ಆಗಿಬಿಟ್ಟು ಇಲ್ಲಿ ನೇಮ್ ವೆರಿಫಿಕೇಶನ್ ಸಿಸ್ಟಮ್ ಅಂತ ಲಿಂಕ್ ಏನ್ ಕಾಣ್ತಾ ಇದೆ, ಲಿಂಕ್ ಅಥವಾ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬಹುದು. ದ ಯೂಸರ್ ಮ್ಯಾನ್ಯುವಲ್ ಫಾರ್ ದ ಎಂಟೈರ್ ಪ್ರೊಸೆಸ್ ಈಸ್ ಆಲ್ಸೋ ಅವೈಲೇಬಲ್. ಯೂಸರ್ ಮ್ಯಾನ್ಯುವಲ್ ಕೂಡ ಕಾಲೇಜಲ್ಲಿ ಸ್ಟಾಫ್ ಮೆಂಬರ್ಸ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಈ ಒಂದು ಮ್ಯಾನ್ಯುವಲ್ ಮುಖಾಂತರ ನೋಡಿ ಅವರು ಚೇಂಜ್ ಮಾಡಬಹುದು. ಓಕೆ, ಸೊ ಏನೇನು ಚೇಂಜಸ್ ಮಾಡಬಹುದು ಅಂತ ಹೇಳ್ತೀನಿ ನೋಡ್ರಿ. ಮೊದಲಿಗೆ ನಿಮ್ಮ ಹೆಸರು, ನೇಮ್, ಅದಾದ್ಮೇಲೆ ಫಾದರ್ ನೇಮ್. ಓಕೆ, ನೇಮ್ ಆದ್ಮೇಲೆ ಫಾದರ್ ನೇಮು, ಜೆಂಡರ್, ಆಧಾರ್ ನಂಬರ್ ಅಥವಾ ಪಾಸ್ಪೋರ್ಟ್ ನಂಬರ್, ಮತ್ತೆ ಆಕ್ಚುಯಲ್ ಕ್ಯಾಟಗಿರಿ, ಇವನ್ನೆಲ್ಲ ನೀವು ಚೇಂಜಸ್ ನ ಮಾಡ್ಕೋಬಹುದು. ಸ್ಟಾರ್ಟ್ ಡೇಟ್ ಯಾವಾಗ ಬಂದ್ಬಿಟ್ಟು 25th ಮಾರ್ಚ್ಗೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 9th ಮಾರ್ಚ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಮತ್ತೆ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾರೆ ಏನೋ, ಇನ್ನೊಂದು 10 days 5 days ಆ ರೀತಿ ಏನು ಚೇಂಜಸ್ ಇರಲ್ಲ. ಒಂದ್ ವೇಳೆ ನೀವು ಚೇಂಜಸ್ ಮಾಡಲಿಲ್ಲ ಅನ್ಕೊಳ್ಳಿ, ಫರ್ದರ್ ಇಫ್ ದರ್ ಇಸ್ ನೋ ಚೇಂಜಸ್ ದ ಸೇಮ್ ಶುಡ್ ಬಿ ಇಂಡಿಕೇಟೆಡ್ ಬೈ ಸಬ್ಮಿಟಿಂಗ್ ದ ಫಾರ್ಮ್ ಇಸ್ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಒಂದ್ ವೇಳೆ ಏನಾದರೂ ಚೇಂಜಸ್ ಮಾಡಲಿಲ್ಲ ಅಂತಂದ್ರೆ ಸೇಮ್ ಅದೇ ರೀತಿ ಎಕ್ಸಾಕ್ಟ್, ಫಾರ್ ಎಕ್ಸಾಂಪಲ್ ತಗೋಣ, ರಮೇಶ್ ಅಂತ ನಿಮ್ಮ ಹೆಸರು ಅನ್ಕೊಳ್ಳಿ. ಓಕೆ, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ, RAAMESH ಈ ರೀತಿ ಬಂದಿರುತ್ತೆ, ಹೌದಾ? ನೀವು ಒಂದ್ ವೇಳೆ ಚೇಂಜಸ್ ನ ಮಾಡಿಲ್ಲ ಅನ್ಕೊಳ್ಳಿ, ಇದೇ ಸಬ್ಮಿಟ್ ಆಗಿಬಿಡುತ್ತೆ. ಸೊ ಇದರಿಂದ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಇದೇ ಹೆಸರು ಬೀಳುತ್ತೆ, ಮತ್ತೆ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಮತ್ತೆ VTU ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ಕೂಡ ಇದೇ ಆಲ್ಫಾಬೆಟ್ ಮುಖಾಂತರನೇ ನಿಮ್ದು ಪ್ರತಿಯೊಂದು ರೆಕಾರ್ಡ್ಸ್ ಸೇವ್ ಮಾಡ್ತಾರೆ. ಸೊ ನಿಮ್ ಒರಿಜಿನಲ್ ಹೆಸರು, ಲೀಗಲ್ ನೇಮ್ ಇದಿರುತ್ತೆ ಆಧಾರ್ ಕಾರ್ಡ್ ಅಲ್ಲಿ, ಹೌದಾ? ಸೊ ಈ ರೀತಿ ಏನಾದರೂ ಎರರ್ಸ್ ಬಂದ್ಬಿಟ್ರೆ ಅಥವಾ ಈ ರೀತಿ ಎಕ್ಸ್ಟ್ರಾ ನೇಮ್ ಇತ್ತಂದ್ರೆ ಆದಷ್ಟು ಬೇಗನೆ ಚೇಂಜಸ್ ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂದ್ರೆ ನಿಮ್ಮ ಫ್ಯೂಚರ್ ಜಾಬ್ಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಓಕೆ, ಕ್ಲಿಯರ್ ಆಗಿ ಅವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಹೌದಾ? ಯೂನಿವರ್ಸಿಟಿ ಗ್ರೇಡ್ ಕಾರ್ಡ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಒಂದರಲ್ಲಿ ರೆಕಾರ್ಡ್ಸ್ ಅಲ್ಲಿ ಕೂಡ ಸೇಮ್ ಇದೇ ನೇಮ್ ನ ಅವ್ರು ಸೇವ್ ಮಾಡ್ತಾರೆ. ಒಂದ್ ವೇಳೆ ಚೇಂಜಸ್ ನ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಚೇಂಜ್ ಮಾಡ್ಕೊಳ್ಳಿ. ಅಂಡ್ ಲಾಸ್ಟ್ ಡೇಟ್ 9th ಮಾರ್ಚ್ ಲಾಸ್ಟ್ ಡೇಟ್ ಇದೆ. ಇದು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅನ್ಕೋಕ್ ಹೋಗ್ಬೇಡಿ, ಎಕ್ಸ್ಟೆಂಡ್ ಮಾಡಲ್ಲ, ಇದೇ ಲಾಸ್ಟ್ ಆಗಿರುತ್ತೆ. ಅಂಡ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.